ಏನು ಧರ್ಮಸ್ಥಳ ಪ್ರಕರಣಕ್ಕೆ ಹಿಂದೆ ಅಂತ್ಯ ಹಾಡುತ್ತಾ SIT ಅನ್ನುವಂಥ ಪ್ರಶ್ನೆ ಇಲ್ಲಿ. ತನಿಖೆ ಅಂತ್ಯನ ಅಥವಾ ಮಧ್ಯಂತರ ವರದಿ ಇವತ್ತೇ ಬಿಡುಗಡೆ ಆಗುತ್ತಾ ಅದನ್ನ ಕಾದು ನೋಡಬೇಕಾಗಿದೆ. ಪರಮೇಶ್ವರ್ ಅವರ ಮೇಲಿದೆ ಎಲ್ಲ ನಿರ್ಧಾರಗಳು ಕೂಡ. ತನಿಖೆ ಅಂತ್ಯನ ಅಥವಾ ಮಧ್ಯಂತರ ವರದಿ ಬಿಡುಗಡೆನಾ? ವಿ ಹ್ಯಾವ್ ಟು ವೇಟ್. ಇಂದು ಸದನದಲ್ಲಿ ಉತ್ತರ ನೀಡಲಿರುವ ಗೃಹ ಸಚಿವ ಪರಮೇಶ್ವರ್ ಇವತ್ತು ಉತ್ತರವನ್ನ ನೀಡಲಿದ್ದಾರೆ. ವಿರೋಧ ಪಕ್ಷಗಳು ಆಗ್ರಹಿಸಿದ್ರು, ಇದನ್ನ ಸರ್ಕಾರದಿಂದ ಸರಿಯಾದ ಉತ್ತರ ಬೇಕೆಂದು ವಿಪಕ್ಷಗಳು ಆಗ್ರಹವನ್ನ ಮಾಡಿದ್ರು. ಮಧ್ಯಂತರ ವರದಿ ಕೊಟ್ಟು ಗೊಂದಲ ಮಾಡೋದು ಬೇಡ, ಪೂರ್ಣ ಪ್ರಮಾಣದ ವರದಿ ಕೊಡಿ ಅಂತಿರೋ ವಿಪಕ್ಷಗಳು. ಅನಾಮಿಕನಿಗೆ ಮಂಪರು ಪರೀಕ್ಷೆಗೆ ಆಗ್ರಹಿಸಿದ್ದಾರೆ ಬಿಜೆಪಿಯ ನಾಯಕರು. ನಿರಂತರವಾಗಿ ಸದನದಲ್ಲೂ ಕೂಡ ಚರ್ಚೆ ಆಗಿತ್ತು, ಸಾರ್ವಜನಿಕರಲ್ಲಿಯೂ ಕೂಡ ಚರ್ಚೆ ಆಗಿತ್ತು. ಏನಂತ? ನಾವೆಲ್ಲರೂ ಕೂಡ ಗೊಂದಲದಲ್ಲಿದ್ದೇವೆ, ಏನಾಗ್ತಾ ಇದೆ ಗೊತ್ತಾಗ್ತಾ ಇಲ್ಲ, ಮಾಧ್ಯಮಗಳಲ್ಲಿ ಬರ್ತಾ ಇದೆ ಏನು ಸಿಗ್ತಾ ಇಲ್ಲ ಅಂತ ಹೇಳಿ. ಆದರೂ ಕೂಡ ಧರ್ಮಸ್ಥಳದ ಬಗ್ಗೆ ಪದೇ ಪದೇ ದೂರುಗಳು ಬರ್ತಾ ಇವೆಯಲ್ಲ, ಈ ದೂರುಗಳಿಗೆ ಒಂದು ಸೊಲ್ಯೂಷನ್ ಏನು ಅಂತ ಕೇಳಿದ್ರೆ, ಇದುವರೆಗೆ SIT ಅವರು ಏನೇನು ತನಿಖೆ ಮಾಡಿದ್ದಾರೆ, ಎಲ್ಲಿ ತನಿಖೆ ಮಾಡಿದ್ದಾರೆ, ಎಲ್ಲೆಲ್ಲಿ ಏನು ಸಿಕ್ಕಿದೆ, ಅದರ ಸ್ಯಾಂಪಲ್ಸ್ಗಳನ್ನ ಯಾವ ರೀತಿಯಲ್ಲಿ ಕಳಿಸಿದ್ದಾರೆ, ಇದೆಲ್ಲದರ ಮಧ್ಯಂತರ ವರದಿ ಬೇಕು ಅಂತ ಹೇಳಿ ಸಾರ್ವಜನಿಕರು ಮತ್ತು ಶಾಸಕರು ಕೇಳ್ತಾ ಇದ್ರು. ಅದೆಲ್ಲದಕ್ಕೂ ಕೂಡ ಉತ್ತರವನ್ನ ಇವತ್ತು ಪರಮೇಶ್ವರ್ ಅವರು ನೀಡಲಿಕ್ಕಿದ್ದಾರೆ. ಇನ್ನು ಇದೇ ವಿಚಾರದ ಕುರಿತಾಗಿ ನಮ್ಮ ಪ್ರತಿನಿಧಿ ದೀಪರವರು ಸಂಪರ್ಕದಲ್ಲಿದ್ದಾರೆ. ದೀಪ, ಬಹಳ ಕುತೂಹಲವನ್ನ ಮೂಡಿಸಿದ್ದಂತಹ ವಿಚಾರ ಇದು. ಎಲ್ಲರೂ ಕೂಡ ಇದನ್ನೇ ಅಪೇಕ್ಷೆಯನ್ನ ಮಾಡ್ತಾ ಇದ್ರು. ಏನಾಗ್ತಾ ಇದೆ ಅಲ್ಲಿ? ಜನರು ಇವತ್ತು ಕನ್ಫ್ಯೂಷನ್ ಅಲ್ಲಿದ್ದಾರೆ, ಏನಾಗ್ತಾ ಇದೆ ಅಂತ ಗೊತ್ತಿಲ್ಲ. ಮಧ್ಯಂತರ ವರದಿಯನ್ನ ಸಲ್ಲಿಸಬೇಕು ಅಂತ ಹೇಳಿ ಬಿಜೆಪಿಯ ಮುಖಂಡರುಗಳು ಹೇಳಿದ್ರು. ಇವತ್ತು ಸಲ್ಲಿಸ್ತಾರಾ ಇಲ್ವಾ? ಕಾರ್ತಿಕ್, ಕಳೆದ ಹಲವಾರು ದಿನಗಳಿಂದಲೂ ಕೂಡ ಈ ವಿಚಾರವಾಗಿ ಸದನದಲ್ಲಿ ಚರ್ಚೆ ಆಗ್ತಾ ಇದೆ. ಇದರ ಪ್ರಮುಖವಾಗಿ ವಿಚಾರ ಅಂತಂದ್ರೆ ಮಧ್ಯಂತರ ವರದಿ ಬೇಡ, ಪೂರ್ಣ ಪ್ರಮಾಣದ ವರದಿ ಕೊಡ್ಲಿ ಅನ್ನುವಂತಹದ್ದು ವಿಪಕ್ಷ ನಾಯಕರುಗಳ ಆಗ್ರಹ. ಯಾಕಂದ್ರೆ SIT ರಚನೆ ಮಾಡಿದಾಗ್ಲೂ ಕೂಡ ವಿಪಕ್ಷಗಳು ಸುಮ್ಮನಿದ್ವು. ಯಾಕಂದ್ರೆ ಇನ್ ಕೇಸ್ ಏನಾದ್ರೂ ಸಿಕ್ಕರೆ ನಾವು ಮಾತನಾಡಿದ್ರೆ ತಪ್ಪಾಗುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ, ಜೊತೆಗೆ ಸದನದಲ್ಲೂ ಕೂಡ ಯಾವಾಗ ಏನೂ ಸಿಕ್ತಿಲ್ಲ 13 ಪಾಯಿಂಟ್ಗಳಲ್ಲಿ ಆಗದ್ರು ಕೂಡ ಅನ್ನುವಂತಹ ನಿಟ್ಟಿನಲ್ಲಿ ಇಲ್ಲಿಯವರೆಗೆ ತಣ್ಣಗಿದ್ರು. ಆದ್ರೆ ಇದೀಗ ಯಾವಾಗ ಅಲ್ಲಿ ಏನೂ ಸಿಗ್ತಾ ಇಲ್ಲ, ಆತ ಹೇಳಿದ್ದೆಲ್ಲ ಸುಳ್ಳು ಅನ್ನುವಂತಹ ರೀತಿಯಲ್ಲಿ ಬಿಂಬಿತ ಆಗ್ತಾ ಇದೆ, ಅಲ್ಲಿ ಏನೂ ಇಲ್ಲ ಅನ್ನುವಂತಹದ್ದು ಗೊತ್ತಾಗ್ತಾ ಇದೆ. ಕೂಡಲೇ ಎಚ್ಚೆತ್ತಂತಹ ವಿಪಕ್ಷಗಳು ಸರ್ಕಾರ SIT ರಚನೆ ಮಾಡಿದ ನಂತರದಲ್ಲಿ ಏನೆಲ್ಲ ಆಗಿದೆ, ಜೊತೆಗೆ ಆ ಒಂದು ವ್ಯಕ್ತಿ ಏನಿದ್ದಾರೆ ಅವರ ಹಿನ್ನೆಲೆ, ಜೊತೆಗೆ ಅವರ ಮಂಪರು ಪರೀಕ್ಷೆಯನ್ನು ಕೂಡ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಂದಿಷ್ಟು ಆಗ್ರಹವನ್ನ ಮಾಡ್ತಿದ್ದಾರೆ. ಇದರ ಬೆನ್ನಲ್ಲೇ ನಿನ್ನೆಯಷ್ಟೇ ಧರ್ಮಸ್ಥಳಕ್ಕೆ ಹೋಗಿ ಅಲ್ಲಿನ ಒಂದು ಧರ್ಮಾಧಿಕಾರಿಗಳಿಗೆ ನೈತಿಕ ಬೆಂಬಲವನ್ನ ನೀಡುವಂತಹ ಕೆಲಸವನ್ನು ಕೂಡ ಮಾಡಿದ್ರು. ಅಷ್ಟೇ ಅಲ್ಲ, ಆ ಭಾಗದ ಒಂದಿಷ್ಟು ಜನ ಕೂಡ ಅಂದ್ರೆ ಸ್ಥಳೀಯರು ಕೂಡ SIT ರಚನೆ ಆದ ನಂತರದಲ್ಲಿ ಅದು ಮುಗಿಲಿ ಅನ್ನುವಂತಹ ನಿಟ್ಟಿನಲ್ಲಿ ಸುಮ್ಮನಿದ್ರು. ಆದ್ರೆ ಇದೀಗ ಹಾಗಾದ್ರೂ ಕೂಡ ಅಂದ್ರೆ ಆತ ಹೇಳಿದಂತಹ ಸ್ಥಳಗಳಲ್ಲಿ ಎಲ್ಲವನ್ನೂ ಕೂಡ ಆತ ಹೇಳಿದ ಪ್ರತಿಯೊಂದು ಸ್ಥಳದಲ್ಲೂ ಹೋಗಿ SIT ತನಿಖೆಯನ್ನ ಮಾಡಿದಂತಹ ಸಂದರ್ಭದಲ್ಲಿ, ಅಗೆದಂತಹ ಸಂದರ್ಭದಲ್ಲಿ ಏನು ಸಿಕ್ಕಿಲ್ಲ ಅನ್ನುವಂತಹದ್ದು ಗೊತ್ತಾದ ಕೂಡಲೇ ಇದೀಗ ವಿಪಕ್ಷಗಳು ಆಗ್ರಹ ಮಾಡ್ತಾ ಇದೆ. SITಯ ವರದಿ ಅಂದ್ರೆ SITಯನ್ನ ಇಲ್ಲಿಗೆ ರದ್ದು ಮಾಡಬೇಕು, SIT ವರದಿಯ ಪೂರ್ಣ ಪ್ರಮಾಣದ ವರದಿಯನ್ನ ಕೊಡಬೇಕು, ಜೊತೆಗೆ ಯಾಕೆ SIT ರಚನೆ ಆಯ್ತು, ಆತನ ಹಿನ್ನೆಲೆ, ಆತ ಕೊಟ್ಟಂತಹ ವರದಿ ಅಥವಾ ಆತ ನೀಡಿದಂತಹ ಒಂದಿಷ್ಟು ಡಾಕ್ಯುಮೆಂಟ್ ಏನಿದೆ ಅದೆಲ್ಲವನ್ನು ಕೂಡ ಬಹಿರಂಗ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಂದಿಷ್ಟು ಆಗ್ರಹವನ್ನ ಮಾಡಿದ್ರು. ನಿಲುವಳಿ ಸೂಚನೆಯನ್ನು ಕೂಡ ಬಿಜೆಪಿ ನಾಯಕರು ಪರಿಷತ್ನಲ್ಲಿ ಕೊಟ್ಟಿದ್ರು. ಆ ನಿಟ್ಟಿನಲ್ಲಿ ಇವತ್ತು ಬಹುತೇಕವಾಗಿ ಸರ್ಕಾರ ಉತ್ತರ ಕೊಡುವಂತಹ ಸಾಧ್ಯತೆಗಳು ಹೆಚ್ಚಿವೆ. ಯಾಕಂದ್ರೆ ಅರ್ಧಬರ್ಧ ಇರುವಂತಹ ವರದಿ ಆಗ್ಲಿ ಅಥವಾ ಆತ ಮತ್ತೊಂದು ಸ್ಥಳ ಏನ್ ಹೇಳಿದ್ದ ಅದನ್ನ ಅಗಿಯುವಂತಹ ವಿಚಾರ ಇರಲಿ, ಎಲ್ಲವೂ ಕೂಡ ಮುಗಿಲಿ ಅನ್ನುವಂತಹ ನಿಟ್ಟಿನಲ್ಲೇ ಸರ್ಕಾರ ಕಾದಿತ್ತು. ಆದ್ರೆ ಇವತ್ತು ಬಹುತೇಕವಾಗಿ ನಡೆದಂತಹ ಎಲ್ಲಾ ವಿವರಗಳು ಮಧ್ಯಂತರ ವರದಿ ಕೊಡ್ತೀವಾ ಅಥವಾ ಪೂರ್ಣ ಪ್ರಮಾಣದ ವರದಿ ಕೊಡ್ತೀವಾ ಅನ್ನುವಂತಹ ನಿಟ್ಟಿನಲ್ಲಿ ಸರ್ಕಾರ ಇವತ್ತು ಪರಿಷತ್ನಲ್ಲಿ ಉತ್ತರವನ್ನ ನೀಡುವ ಸಾಧ್ಯತೆಗಳು ಕೂಡ ಹೆಚ್ಚಿದೆ. ಕಾರ್ತಿಕ್. ಎಸ್ ದೀಪಾ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಳಿಗಾಗಿ.